ಸ್ವಾಗತ ನನ್ನ ಲೋಕ ಸಂಚಾರ ಲೋಕಕ್ಕೆ. ಮೋಟ್ರ್ ಬೈಕಿಂದ ದ್ವೀಪಗಳ ನಡುವೆ ಸಂಚಾರ ಮಾಡೋದನ್ನು ಕೇಳಿದ್ದೀರಾ? ಹಾಗಾದರೆ ಈ ಕಂಪ್ಲೀಟ್ ಸೀರೀಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾನು ಬೈಕ್ ಟ್ರಿಪ್ ಅಂತ ಹೇಳಲ್ಲ, ದ್ವೀಪಗಳ ಸಂಚಾರ ಅಂತ ಹೇಳ್ತೀನಿ. ಇದೊಂದು ನಾರ್ಮಲ್ ಸಂಚಾರ ಆಗಿರಲಿಲ್ಲ. ಈ ರೀತಿ ಸಂಚಾರವನ್ನು ಕನ್ನಡದಲ್ಲೇ ಮೊದಲ ಬಾರಿ ಸಂಚಾರ ಮಾಡಿದ ಸಂಚಾರಿಗ ನಾನೇ ಇರ್ಬೋದು. ನೋಡಿ, ಇದು ಲೋಕಲ್ ಟ್ರಾನ್ಸ್ಪೋರ್ಟು. ಇಲ್ಲಿ ಯಾವುದೇ ಬಸ್ಸುಗಳ ವ್ಯವಸ್ಥೆ ಇಲ್ಲ. ಇಲ್ಲ ಬೈಕ್ ಇಟ್ಕೋಬೇಕು, ಕಾರ್ ಇಟ್ಕೋಬೇಕು, ಇಲ್ಲ ಮುಚ್ಕೊಂಡು ವೀಡಿಯೋ ತೊಗೊಳಂಗಿಲ್ಲ ಗೋಪ್ರೋದಲ್ಲಿ ಅಂತ ಹೇಳ್ದೆ. ನೋಡಿ, ಇವ್ರು ಕೇಳಿದೆ ತೊಗೋಬೋದು ಅಂತ ಹೇಳಿದ್ರು ಅವರು. ಸೊ ಕರೆನ್ಸಿ ತೊಗೊಂಡಿದ್ದೀನಿ ನೋಡಿ, 1000 ರೂಪೀಸ್ ಅಂತಂದರೆ ನಮ್ಮ ದೇಶ 1600 ರೂಪೀಸ್ ಆಗುತ್ತೆ. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಟ್ರಿಪ್ ಸ್ಟಾರ್ಟ್ ಆಯಿತು. ಈ ಸಲ ಕಾರ್ ತೊಗೊಂಡು ಹೋಗ್ತಾಯಿಲ್ಲ, ಬಸ್ಸಲ್ಲಿ ಹೋಗೋಣ. ಬಸ್ಸಲ್ಲಿ ಓಡಾಡಿ ಎಷ್ಟು ದಿನ ಆಗಿತ್ತು ನೋಡಿ. 1.25 ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ. ವಾಕ್ ಮಾಡ್ಕೊಂಡು ಬಂದೆ ಬಸ್ ಸ್ಟಾಪ್ಗೆ. ಇಲ್ಲಿ ಹಾಸನ ಬೆಂಗಳೂರು ರೋಡಲ್ಲಿ ಕೆಲವು ಹೋಟೆಲ್ಸ್ಗಳ ಹತ್ರ ನಿಲ್ಲಿಸ್ತಾರೆ. ಅದೇನು ಡೀಲಿಂಗ್ ಆಗುತ್ತೋ ಗೊತ್ತಿಲ್ಲ KSRTC ಮತ್ತು ಇವ್ರ ಜೊತೆ. ಊಟ ಮಾತ್ರ ಎಷ್ಟು ಖರಾಬಾಗಿರುತ್ತೆ ಅಂದರೆ ಏನು ಅಂತ ರೀಸನ್ ಗೊತ್ತಿಲ್ಲ. ಹಿಂಗಿದ್ರೆ ನಿಲ್ಲಿಸ್ತಾರಲ್ಲ, ಊಟ ಮಾಡಲೇಬೇಕಲ್ಲ, ಕಾಂಪಿಟೇಷನೇ ಇಲ್ವಲ್ಲ. ನೀವು ಅದೇನೇ ಸ್ವಾತಿ ಡೆಲಿಕೇಸಿ ಅಲ್ಲೆಲ್ಲ ಹೋದರೆ ನೀವು ಊಟ ಎಲ್ಲ ಕ್ಲೀನಾಗಿರುತ್ತೆ. ಮತ್ತು ಅವರು ಹಂಗೆ ಕೊಡಲಿಲ್ಲ ಅಂದರೆ ಯಾರು ಬಂದು ಕಾರಲ್ಲಿ ನಿಲ್ಲಿಸಲ್ವಲ್ಲ. ಸೊ ಅಷ್ಟೇ, ಏನೋ ಇದೆ ಪ್ರಾಬ್ಲಮ್. ಮನೆಯಿಂದ ಎಲ್ಲಿವರೆಗೂ ಬರಬೇಕಾದ್ರೆ 411 ರೂಪಾಯಿ ಆಯಿತು ಟೋಟಲ್ ಬಸ್ಗೆ. ಬಟ್ ಟೈಮು 11:38. ಮಳೆ ಬರ್ತಾಯಿದೆ ನೋಡಿ. ವೀಡಿಯೋ ತೊಗೊಳಂಗಿಲ್ಲ ಗೋಪ್ರೋದಲ್ಲಿ ಅಂತ ಹೇಳ್ದೆ. ನೋಡಿ, ಇವ್ರು ಕೇಳಿದೆ ತೊಗೋಬೋದು ಅಂತ ಹೇಳಿದ್ರು ಅವರು. CSP ಅವರು ಅದೇ ಹೇಳಿದ್ರು, ಅಲ್ಲಿ ಹೊರಗಡೆ ತೊಗೊಳಕ್ಕಾಗಲ್ವಂತ, ಇಲ್ಲಿ ತೊಗೋಬೋದಂತೆ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ. ನೋಡಿ, ಇದೆಲ್ಲ ಬಿದಿರೇ, ಕಂಪ್ಲೀಟ್ ಬಿದಿರು. ಕೇಳಿಸುತ್ತಲ್ಲ, ಪೂರ್ತಿ ಎಲ್ಲ ಅದರಲ್ಲೇ ಬಿದಿರಲ್ಲೇ ಮಾಡಿದ್ದಾರೆ ನೋಡಿ. ಇದು AC ಡಕ್ಸ್ಗಳು ಇವೆಲ್ಲ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಬಿದ್ರೇನೆ ಪೂರ್ತಿ ಎಲ್ಲ ರಿಯಲ್ ಗಿಡಗಳು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ. ಇದು ಯಾವುದೋ ಪಾಮ್ ಮರ. ಅದು ಟ್ರಂಕ್ ನೋಡಿ ಎಷ್ಟು ದೊಡ್ಡದಿದೆ. ತೆಂಗಿನ ಮರದ್ದು ಜಾಸ್ತಿ ನೀರನ್ನ ಹಿಡಿದು ನಿಂತ್ಕೋಬೋದು, ಅದಕ್ಕೋಸ್ಕರ. ನೋಡಿ ಇಲ್ಲಿ, ಇಲ್ಲಿ ಕೋಲ್ಡ್ ಇದೆ. ಇಲ್ಲಿ ನೋಡಿ, ಡ್ರಿಪ್ ಇರಿಗೇಷನ್. ನನ್ನ ಟೈಮ್ ನೀರು ಬಿಡ್ತಾರೆ ಅನ್ಸುತ್ತೆ ನೋಡಿ. ಸಿಮ್ ಇಲ್ಲೇ ಬುಕ್ ಮಾಡಿಕೊಂಡೆ. ಅಲ್ಲಿ ಹೋದರೆ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಸೊ ಇಲ್ಲೇ ಬುಕ್ ಮಾಡಿಕೊಂಡೆ. ಸೊ ನನಗೆ 1135 ರೂಪಾಯಿ ಬೀಳೋದು. 30 GB ಡೇಟಾ, 15 ಡೇಸು. ಫ್ಲೈಟು 5:45 ಹೋಗಬೇಕಿತ್ತು. ಪ್ರೀಪೋನ್ ಆಗಿದೆ ಫಸ್ಟ್ ಟೈಮ್. ಕ್ಯಾಕ್ಟಸ್ ಎಷ್ಟು ದೊಡ್ಡದಿದೆ ನೋಡಿ. ಅದು ನೋಡಿ ಏನು ಬ್ಯೂಟಿಫುಲ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಆ್ಯಂಡ್ ಮ್ಯೂಸಿಯಮ್ಸ್ ಆ್ಯಂಡ್ ಹೆರಿಟೇಜ್, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ. ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಎಲ್ಲ ಬರುತ್ತೆ.
080 ಬೆಂಗಳೂರು STD ಕೋಡ್. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಸಿಂಗಾಪುರ್ ಫ್ರೀ ಟ್ರಿಪ್ನ ಲೇಓವರಲ್ಲಿ ಮಾಡಿದೆ. ಅದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಹಾಕಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ಅದನ್ನು ಕಂಪ್ಲೀಟ್ ನೋಡಿ. ಒಂದು ಆಫರು ಕೊಟ್ಟಿದ್ದೀನಿ ನಿಮಗೆ. ಕ್ಲಬ್ ಮಹೀಂದ್ರ ಮಡಿಕೇರಿ ಕಪಲ್ಸ್ಗೆ ಫ್ರೀ ಟ್ರಿಪ್. ಒಂದು ಇಂಪಾರ್ಟೆಂಟ್ ವಿಷಯ ನೋಡಿ, ಈ ವೀಸಾನ ನೀವು ಅಪ್ಲೈ ಮಾಡಿದ್ರೆ ಆನ್ಲೈನಲ್ಲಿ ತೊಗೊಳ್ತಾರೆ. ಅದಕ್ಕೆ 3,500 ರೂಪಾಯಿ ಆಗುತ್ತೆ. ಅದರದಟ್ಟೆ ನೀವು ಕನ್ಫರ್ಮ್ಡ್ ಫ್ಲೈಟ್ ಟಿಕೆಟು ಇರಬೇಕು. ಕ್ಯಾನ್ಸಲ್ ಮಾಡ್ಬೋದು. ಹೈಯರ್ ಪೇಮೆಂಟ್ ಮಾಡಿ ಏನಾದರೂ ನಿಮಗೆ ಕೊಡಲಿಲ್ಲ ಅಂತಂದರೆ ವೀಸಾನ ಮಾಡಬಹುದಾಗುತ್ತೆ. ಅಲ್ಲ, ಅವರು ಅಪ್ರೂವ್ ಮಾಡಲಿಲ್ಲ ಅಂತಂದರೆ ಪರ್ಸ್ನಲ್ಲಾಗಿ ನಾವು ಅವರ ಎಂಬಸಿಗೆ ಹೋಗಬೇಕಾಗತ್ತೆ. ದ್ವೀಪಗಳ ಸಾಮ್ರಾಜ್ಯಕ್ಕೆ ಸ್ವಾಗತ. ಈ ದೇಶದಲ್ಲಿ ಟೋಟಲ್ 7,641 ದ್ವೀಪಗಳಿದ್ದಾವೆ. ಈ ದೇಶ ಪೂರ್ವಕ್ಕೆ ಪೆಸಿಫಿಕ್ ಓಷನ್ನು ಮತ್ತು ಪಶ್ಚಿಮಕ್ಕೆ ಸೌತ್ ಚೀನಾ ಸೀ ಇದೆ. ಈ ದೇಶದ ರಾಜಧಾನಿ ಮನಿಲಾ. ಏನಾಗುತ್ತೆ ಇಮಿಗ್ರೇಷನ್ ಅಂತ, ವೀಸಾ US ವೀಸಾ ಮೇಲೆ ಬಂದಿರೋದು. ಈಸಿ ಇಮಿಗ್ರೇಷನ್ ಆಯಿತು. ಅವ್ರು ನಮ್ಮ ಪ್ಲ್ಯಾನ್ ಕೇಳ್ಬಿಟ್ಟೆ ತಲೆ ಕೆಡ್ಸ್ಕೊಂಬಿಟ್ರು. ನೋಡಿ, ಇಲ್ಲಿ ಪ್ಲ್ಯಾನ್ ಇದೆ. ಈ ದೇಶದಲ್ಲಿ 175 ಭಾಷೆಗಳು ಮತ್ತು ಡೈಲೆಕ್ಟ್ಸ್ಗಳಿದ್ದಾವೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. ಇಂಗ್ಲೀಷು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈ ದೇಶ ಲಾಂಗ್ ಕಲೋನೈಸೇಷನ್ ಆಗಿದೆ. ಪೋರ್ಚುಗೀಸರು 333 ವರ್ಷ ಇದನ್ನು ರೂಲ್ ಮಾಡಿದ್ದಾರೆ. ಅದಾದಮೇಲೆ ಇಂಗ್ಲೀಷರು ಬಂದು ರೂಲ್ ಮಾಡಿದ್ದು. ಅದೇ ರೀಸನಿಂದ ಇಲ್ಲಿ ಇಂಗ್ಲೀಷು ತುಂಬ ಚೆನ್ನಾಗಿ ಗೊತ್ತಿದೆ. 1898ರಲ್ಲಿ ಅಮೇರಿಕಾ ಇದನ್ನು ಕಾಲೋನೈಸೇಷನ್ ಮಾಡ್ಕೊತು. 1946ಕ್ಕೆ ಇದನ್ನು ಬಿಟ್ಕೊಡ್ತು. ಈ ದೇಶ 1946ರಲ್ಲಿ ಇಂಡಿಪೆಂಡೆನ್ಸ್ ಆಯಿತು. ಯಾವುದೇ ದೇಶ ಬಂದ್ರೂ ನೆಟ್ವರ್ಕ್ ಬೇಕು. ನೆಟ್ವರ್ಕ್ ತೊಗೊಂಡೆ. ಸೊ ಕರೆನ್ಸಿ ತೊಗೊಂಡಿದ್ದೀನಿ ನೋಡಿ. 1000 ರೂಪೀಸ್ ಅಂತಂದರೆ ನಮ್ಮ ದೇಶದ 1600 ರೂಪೀಸ್ ಆಗುತ್ತೆ. ಇವ್ರ ಕರೆನ್ಸಿಗೆ ಜಾಸ್ತಿ ಬೆಲೆ ಇದೆ. ಇಲ್ಲಿ ATM ದುಡ್ಡು ವಿತ್ಡ್ರಾ ಮಾಡೋದಕ್ಕೆ ಲೋಕಲ್ಗಳಿಗೆ 15 ಪೇಸೋಸ್ ತೊಗೊಳ್ತಾರೆ. ಅಂದರೆ 10,000 ಪೇಸೋಸ್ ಅಷ್ಟೇ ಲಿಮಿಟ್ ಇರೋದು. ಅದೇ ಫಾರಿನರ್ ಕಾರ್ಡ್ಗೆ 250 ಪೇಸೋಸ್ ಅಂದರೆ ನಿಮ್ಗೆ ಅರೌಂಡು 375 ರೂಪಾಯಿ ಆಗುತ್ತೆ. 6 ಗಂಟೆಗೆ ಬೈಕ್ ರೆಂಟಲ್ ಆಫೀಸ್ ತೆಗೀತಂತೆ. ತೊಗೊಂಡಾಮೇಲೆ ಸ್ಟಾರ್ಟ್ ಮಾಡೋಣ ಜರ್ನಿ. ಪೊಲೀಸ್ ನೋಡಿ ಹೆಂಗಿದೆ. ಇಂಡಿಯಾ. ಎಸ್. ಸೊ ಐ ಆಮ್ ಹಿಯರ್ ಫಾರ್ 14 days trip. Okay, welcome. Yes, thank you. You're a blogger. This is right now the new Jeep here. If you first time here, this will be the new Jeep. It's This one? Yeah, this is Okay, upgraded. sand down in school. Yeah, that's upgraded already. It's like a mini bus. And this is the old Jeepney, and now the new Jeepney. ಓಕೆ. ಲೋಕಲ್ ಟ್ರಾನ್ಸ್ಪೋರ್ಟ್ಸ್ ನೋಡಿ, ಇದು ಜೀಪ್ ಅಂತ ಹೇಳ್ತಾರಂತಿಲ್ಲ ನೋಡಿ. ಇಲ್ಲೂ ಕೇಬಲ್ ಮೇಲೇನೇ ಇದೆ. ಇದು ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ನೋಡಿ, ಜೀಪ್ ಅಂತ ಹೇಳ್ತಾರೆ. ಇಲ್ಲಿ ಫೈನ್ ಆಫ್ ಏನು ಲೆಂತ್ ನೋಡಿ. ಬೈಕ್ ಟು ರೆಂಟ್ ಇಲ್ಲೆಲ್ಲೋ ಇದೆ, ಕೇಳಬೇಕು. ಕ್ಲೀನ್ ಹೆಲ್ಮೆಟ್. ಓಕೆ. ಇದಕ್ಕೆ ಪರ್ ಡೇ 850.
using Google Map because sometimes foreigners miss that way. There is prohibition of going using a tollway. ಬೈಕ್ ತೊಗೊಂಡೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇದು SM ಮಾಲ್ ಆಫ್ AC ಅಂತ ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. 10 ಗಂಟೆಗೆ ಓಪನ್ ಆಗೋದಂತೆ. ಏನಾದ್ರು ತಿನ್ನಬೇಕಲ್ಲ. ನೋಡಿ ಕೋಕೋನಟ್ ವಾಟರ್ 100%, 120 ರೂಪಾಯಿ ಅಷ್ಟೇ. ಒಂದು ಹೋಟೆಲ್ಲು ತೆಗೆದಿಲ್ಲ. 10 ಗಂಟೆ ಅಂದರೆ 10 ಗಂಟೆಗೇನೆ. ಇಲ್ಲಿ 711 ಫಿಶ್. ಜಾನಿ ವಾಕರಲ್ಲಿ ಗುಡ್ ಗೇಮ್ಸ್ ಬಂದಿದೆ. ಯಾರಿದು 306 ಪ್ಲೇಯರ್ ನಂಬರ್, 120 ಪ್ಲೇಯರ್ ನಂಬರ್. ನೋಡಿ ಇದು ಸ್ಪೈನಿಂದ ಬಂದಿರೋದೆ. ಬಾಟಲ್ಡ್ ಇನ್ ಸ್ಪೈನ್. ಕಾಸ್ಟ್ ನೋಡಿ 360 ಅಂತ ಅಂದರೆ ಆಯಿತು 540 ರೂಪಾಯಿ ಫುಲ್ ಬಾಟ್ಲು. ಪ್ಲೇಯರ್ 101 ಅದು. ಆ ಮುದ್ಕ ಇದ್ನಲ್ಲ ಅವನು. ನೂಡಲ್ಸ್ ಟ್ಯೂನಾ ಫ್ಲೇಕ್ಸ್. ಅದು ಫ್ಲೇಕ್ಸ್ ಆದರೆ ಓಕೆ. ಟ್ಯೂನಾ ಇದು ಕಡಲೆಕಾಯಿ 50 ಅಂತೆ. ಅದಕ್ಕೆ ಎಕ್ಸ್ಟ್ರಾ ಬೇರೆ ಕೊಡ್ತಾ ಇದ್ದಾರೆ ನನಗೆ. ಥ್ಯಾಂಕ್ ಯು. ಅದಪ್ಪ ಹೋಯ್ತಾ ಒಂದೊಂದು ತಿನ್ಕೊಂಡು ಹೋಗ್ಬೋದು. ಇಲ್ಲಿಟ್ಬಿಟ್ಟ ಸರಿ. ಅಲ್ಲಿಟ್ರೆ ನೋಡಿ ಹಿಂಗೆ ಅಲ್ಲಿ ಚಾರ್ಜ್ಗೆ ಹಾಕ್ತಿದ್ದೀನಿ. ನೋಡಿ ಇಲ್ಲಿ ಈಗ ಓಡೋಣ. ನೋಡಿ ಎಳ್ನೀರಿದೆ ಅಲ್ಲಿ. 1 coconut. How much? 35. This boiled egg ಇದು. ₹35 ಅಂದರೆ 35 ಪೈಸಸ್. 35 ಅಂತ ಅಂದರೆ ಒಂದು ₹50. ನಮ್ಮ ದೇಶದಷ್ಟಿದೆ ಅಷ್ಟೇನೇ. ಇಲ್ಲ ಇಲ್ಲಿ ಮಾವಿನಕಾಯಿ ಇದೆ ನೋಡಿ ಇದರಲ್ಲಿ. ಎಣ್ಣೆ ಮೇಲೆ ಹಿಂಗೆ ಹೊಡೆದು ಹಿಂಗೆ ಇಕ್ಕೋತಾರೆ. ಹುಳಿ ಬಂದ್ಬಿಡಲ್ವಾ? ಏನು ಕರ್ಮನ್ರಿ ಇದು. ತುಂಬಿಟ್ಟು ಬರೀ 5-10 ನಿಮಿಷ ಬಿಟ್ಬಿಟ್ರೇ ಅದು ಹುಳಿ ಬಂದ್ಬಿಡುತ್ತೆ. ಅದನ್ನ ತುಂಬಿಸ್ಕೊಂಡು ಹೋಯ್ತವ್ರೆ ಕವರಲ್ಲಿ. ನೋಡಿ ನಾನು ಕೊಡ್ದಂಗೆ ಮರ್ಯಾದೆ ಕುಡಿಯೋಕ್ಕಾಗಲ್ವಾ? ಎತ್ತರಲ್ಲಿ ನಮ್ಮ ಥರ ಎತ್ತರಲ್ಲ ಎಳ್ನೀರನ್ನ. ಹುಳಿ ಬಂದ್ಬಿಡೋದ್ವೇನ್ರಲ್ಲ? ಅದ್ರ ಕ್ವಾಲಿಟಿ ಕಮ್ಮಿ ಆಗ್ಬಿಡಲ್ವೇನ್ರಲ್ಲ? ನೋಡಿ ಎಳ್ನೀರು ಕುಡಿಯೋದಕ್ಕೆ ನಾನು ತಲೆ ಮೇಲೆ ಎತ್ತದಾಗ ಗೊತ್ತಾಯಿತು ಮಾವಿನ ಕಾಯಿಗಳು ಇದೇ ಮರದ್ದು ಅಂತ. ನೋಡಿ ಅಲ್ಲಿ ಹೆಂಗ್ಬಿಟ್ಟಿದೆ. ಹುಳಿ ಇರುತ್ತೆ ಅನಿಸುತ್ತೆ ಅಲ್ವಾ? ನೋಡಿ ಇದು ಲೋಕಲ್ ಟ್ರಾನ್ಸ್ಪೋರ್ಟು.
ಇಲ್ಲಿ ಯಾವುದೇ ಬಸ್ಸುಗಳ ವ್ಯವಸ್ಥೆ ಇಲ್ಲ. ಇಲ್ಲ ಬೈಕ್ ಇಟ್ಕೋಬೇಕು, ಕಾರ್ ಇಟ್ಕೋಬೇಕು, ಇಲ್ಲ ಮುಚ್ಕೊಂಡು ಇಂಥದ್ರಲ್ಲಿ ಹೋಗ್ಬೇಕು. ಇದನ್ನು ಜೀಪ್ ಅಂತ ಹೇಳ್ತಾರೆ. ಇದೆ ಎಲ್ಲ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಗಳೇ ಯೂಸ್ ಮಾಡೋದು ನಾನು ನೋಡ್ದಂಗೆ.